ಎಸ್ ಎಲ್ಲ PSSM ಮಾಸ್ಟರ್ಸ್ಗೂ ನನ್ನ ನಮಸ್ಕಾರಗಳು. ಈ 18 ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ಇಷ್ಟು ದಿನ ಮೆಡಿಟೇಷನ್ ಎಲ್ಲೆಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಪ್ರತಿಯೊಂದನ್ನ ನಾವು ತಿಳ್ಕೊಂಡ್ ಬಂದಿದೀವಿ. ಧ್ಯಾನಕ್ಕೆ ಪಿರಮಿಡ್ ನ ಉಪಯೋಗಿಸ್ಬೇಕು, ಹುಣ್ಣಿಮೆ ಧ್ಯಾನಗಳನ್ನ ಮಾಡ್ಬೇಕು, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಮೌನ ಇವುಗಳ ಬಗ್ಗೆ ತಿಳ್ಕೊಂಡ್ ಬಂದಿದೀವಿ. ಈ ದಿನ ನಮ್ದು ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನೋ ಕಾನ್ಸೆಪ್ಟ್. ಇಲ್ಲಿ ಪತ್ರಿಜಿ ಅವರು ಮೊದಲನೇದಾಗಿ ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನುವಾಗ ಏನು ಹೇಳಿದಾರೆ ಅಂದ್ರೆ, ನಮ್ಮ ದೇಹದ ಆರೋಗ್ಯಕ್ಕೆ ನಾವು ಯಾವುದೇ ಡಾಕ್ಟರ್ ಹತ್ರ ಹೋಗಬಾರದು, ನಮ್ಮ ದೇಹದ ಸಮಸ್ಯೆಗಳನ್ನ ನಾವು ಧ್ಯಾನ ಶಕ್ತಿಯಿಂದನೇ ನಿವಾರಣೆ ಮಾಡ್ಕೋಬೇಕು ಅನ್ನೋದು ಈ ಒಂದು ನೋ ಡಾಕ್ಟರ್ ನೋ ಮೆಡಿಸಿನ್ ನ ಇನ್ನು ಅರ್ಥ. ಸೊ ಇಲ್ಲಿ ನೋಡಿ, ನಮ್ಗೆ ರೋಗಗಳು ಡಾಕ್ಟರ್ ಹತ್ರ ನಾವು ಹೋಗೋದು ಏನಕ್ಕೆ ಹೋಗ್ತೀವಿ? ನಮ್ಗೆ ರೋಗ ಬಂದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಆದ್ರೆ ಯಾವ ರೋಗಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ್ರೆ, ನಾವು ಹೋಗೋದು ನಮ್ಮ ದೇಹಕ್ಕೆ ಬರುವಂತ ರೋಗಕ್ಕೋಸ್ಕರನೇ ನಾವು ಡಾಕ್ಟರ್ ಹತ್ರ ಹೋಗೋದು. ಮೊದಲನೇದಾಗಿ ನಮ್ಗೆ ಈ ದೇಹಕ್ಕೆ ರೋಗ ಹೆಂಗ್ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಫಸ್ಟ್ ದೇಹದ ಬಗ್ಗೆ ನಾವು ತಿಳ್ಕೊಬೇಕು. ನಮ್ಗೆ ಮುಖ್ಯವಾಗಿ ಒಂದು ಜೀವನ ಶಾಸ್ತ್ರ ಅನ್ನೋದು ನಾವು ತಿಳ್ಕೊಂಡಿದೀವಿ ಅಂದ್ರೆ, ಈ ಜೀವನದಲ್ಲಿ ದೇಹ ಬಗ್ಗೆ ನಾವು ಒಂದು ಅವೇರ್ನೆಸ್ ಇಂದ ನಮ್ಗೆ ಇರಕ್ಕಾಗುತ್ತೆ. ನಮ್ಗೆ ಜೀವನದ ಶಾಸ್ತ್ರನೇ ನಮ್ಗೆ ಗೊತ್ತಿಲ್ಲ. ಈಗ ಧ್ಯಾನಕ್ಕೆ ಬಂದ್ವಿ, ಪತ್ರಿಜಿ ಅವರು ಹೇಳಿರುವಂತ ಮಾತುಗಳನ್ನೆಲ್ಲ ನಾವು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಾಡ್ಕೊಳ್ತಾ ನಾವು ಕೇಳ್ತಾ ಇದೀವಿ, ತಿಳ್ಕೊಳ್ತಾ ಇದೀವಿ. ಅದೇ ತರ ಧ್ಯಾನ ಮಾಡ್ತಾ ಮಾಡ್ತಾ ಏನ್ ಮಾಡ್ತಿದೀವಿ, ಆ ಕೇಳಿರೋದನ್ನ ಆತ್ಮಾವಲೋಕನ ಮಾಡ್ಕೊಳ್ತಾ ನಾವು ಎಲ್ಲರೂನುವೆ ಒಂದು ಚೈತನ್ಯ ಸ್ಥಿತಿಗೆ ಬರ್ತಾ ಇದೀವಿ. ಈ ಒಂದು ಹಾದಿಯಲ್ಲಿ ಇವತ್ತು ನಾವು ನಮ್ಮ ದೇಹ ಶಾಸ್ತ್ರದ ಬಗ್ಗೆ, ಭೌತಿಕ ಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಮ್ಗೆ ಫಸ್ಟ್ ಈ ಒಂದು ರೋಗಗಳು ದೇಹಕ್ಕೆ ಬರ್ತವೆ ಅಂದ್ರೆ ಕಾರಣ ನಮ್ಗೆಲ್ರಿಗೂ ಗೊತ್ತಿರೋದೆ. ಅದನ್ನ ನಾನು ಎಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ. ನಮ್ಗೆ ದೇಹಕ್ಕೆ ರೋಗ ಹೇಗ್ ಬರುತ್ತೆ ಅಂದ್ರೆ, ಒಂದು ನಮ್ಮ ಅಜ್ಞಾನದಿಂದ ದೇಹಕ್ಕೆ ಏನಂದ್ರೆ, ಅದು ನಾವು ಫುಡ್ ಕೊಡ್ತಾ ಹೋದಂಗೆಲ್ಲ ನಮ್ಗೆ ರೋಗಗಳೊಂದು ಬರುತ್ತೆ. ನೆಕ್ಸ್ಟ್ ಇನ್ನ ಒಂದು ಏನಾಗುತ್ತೆ, ಲೇಜಿನೆಸ್. ಇದಂತೂ ಎಲ್ರಿಗೂ ಗೊತ್ತಿದೆ. ನಮ್ಮ ಒಂದು ಲೇಜಿನೆಸ್, ನಾವೆಷ್ಟು ಕೆಲ್ಸಗಳನ್ನ ತಡ ಮಾಡ್ಕೊಂತ, ಎಷ್ಟು ಉದಾಸೀನ ಮಾಡ್ತಾ, ನಮ್ಮ ಜೀವನದಲ್ಲಿ ಸಮಯನ ವ್ಯರ್ಥ ಮಾಡ್ಕೊಳ್ತಾ ನಾವು ತುಂಬಾ ಲೇಜಿಯಾಗಿರೋದು ಒಂದು ನಮ್ಮ ದೇಹಕ್ಕೆ ರೋಗ ಬರುವ ಕಾರಣ. ಮತ್ತೆ ಇನ್ನ ಒಂದು ಏನಂದ್ರೆ, ನಮ್ಮ ಒಂದು ಅಹಂಕಾರ. ಈ ಮೂರು ಸ್ಥಿತಿಗಳಿಂದ, ಈ ಮೂರು ಕಾರ್ಯಗಳಿಂದ ನಮ್ಗೆ ರೋಗ ಅನ್ನೋದು ನಮ್ಮ ದೇಹಕ್ಕೆ ಬರ್ತಾ ಇರುತ್ತೆ. ಇಲ್ಲಿ ನಾವು ಫಸ್ಟ್ಗೆ ನಾವು ತಿಳ್ಕೊಬೇಕಾಗಿರೋದಂದ್ರೆ, ಈ ದೇಹ ಅಂದ್ರೆ ಏನು? ಭೌತಿಕ ಕಾಯ. ಈ ಭೌತಿಕ ಕಾಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಸೈಂಟಿಫಿಕ್ ಆಗಿ ಡಾಕ್ಟರ್ಸು ಮತ್ತೆ ನಾವು ಓದಿರುವಂತ ಒಂದು ಸೈನ್ಸ್ ಪ್ರಕಾರ ಈ ದೇಹ ಅಂದ್ರೆ ನಮ್ಗೆ ಏನಂತ ಅನ್ಸುತ್ತೆ, ಒಂದು ಅಣುಗಳು ಮತ್ತೆ ಪರಮಾಣುಗಳ ನಿರ್ಮಾಣವೇ ಈ ದೇಹ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ, ನಾವು ಓದಿರುವಂತ ಒಂದು ಸೈನ್ಸ್ ಅಲ್ಲಿ. ಆದ್ರೆ ನಮ್ಮ ಆಧ್ಯಾತ್ಮಿಕ ಒಂದು ಸೈನ್ಸ್ಗೆ ಅಂದ್ರೆ ಬಿಯಾಂಡ್ ದ ಸೈನ್ಸ್ ಏನೀಗ ನಾವು ಓದಿದೀವಿ, ಅದರ ಹಿಂದುಗಡೆ ಏನಿದೆ ಅಂದ್ರೆ, ನಮ್ಮ ಒಂದು ಭೌತಿಕ ಕಾಯ ಹೇಗೆ ನಿರ್ಮಿತವಾಗಿದೆ, ಇದು ಹೇಗೆ ನಡೆಯುತ್ತೆ ಅಂದ್ರೆ, ಅದು ಒಂದು ನಮ್ಮ ಇಚ್ಛಾಶಕ್ತಿಯಿಂದ ಮತ್ತೆ ಜ್ಞಾನ ಶಕ್ತಿಯಿಂದ ಮತ್ತೆ ಕ್ರಿಯಾಶಕ್ತಿಯಿಂದ ಈ ಒಂದು ಭೌತಿಕ ಕಾಯ ಅನ್ನೋದು ನಡೀತಾ ಇದೆ. ಇಲ್ಲಿ ಈ ದೇಹ ಅನ್ನೋದು ನಮ್ಗೆ ಸುಮ್ನೆ ಭೂಮಿ ಮೇಲೆ ಬಂದ್ಬಿಟ್ಟಿದೀಯಾ ಅಂದ್ರೆ ಇಲ್ಲ. ಇದ್ರಲ್ಲಿ ನೀವು ಎಷ್ಟೋ ಕ್ಲಾಸ್ಗಳು ಕೇಳಿರ್ತೀರ. ನಮ್ಗೆ ಒಂದು ದೇಹ ನಿರ್ಮಾಣವಾಗ್ಬೇಕಂದ್ರೆ ಆಸ್ಟ್ರಲ್ಲಿ ಎಷ್ಟು ವರ್ಕ್ ನಡೆಯುತ್ತೆ ಅಂತ. ಯಾಕಂದ್ರೆ ನೋಡಿ, ಒಂದು ಸಣ್ಣ ಅಣುವಿನಿಂದ ಹಿಡಿದು, ಒಂದು ಅಂಡದಿಂದ, ಒಂದು ಪಿಂಡದಿಂದ ಹಿಡಿದು ಇಷ್ಟು ದೊಡ್ಡ ದೇಹ, ಇಷ್ಟು ಸಣ್ಣ ಮಗುವಾಗಿ, ಶೈಶವ ದಶೆಯಲ್ಲಿ ಒಂದು ಸಣ್ಣ ಮಗುವಾಗಿ ಹೊರಗಡೆ ಬಂದು, ಅದು ಅಲ್ಲಿಂದ ಸ್ವಲ್ಪ ಸ್ವಲ್ಪ ಇಂಚಿಂಚಾಗಿ ಬೆಳಿತಾ ಹೋಗಿ, ಮತ್ತೆ ಅದು ಇನ್ನೂ ಒಂದು ಬಾಡಿಗೆ ಅದು ಜನ್ಮ ಕೊಡುತ್ತೆ, ಇನ್ನೂ ಒಂದು ದೇಹಕ್ಕೆ ಅದು ಜನ್ಮ ಕೊಡುತ್ತೆ. ಅಂದ್ರೆ
ಈ ಒಂದು ನಮ್ಮ ದೇಹದ ಒಂದು ನಿರ್ಮಾಣ ನೋಡಿ ಎಷ್ಟು ಅದ್ಭುತವಾದ ಸೃಷ್ಟಿ. ಸೊ ಹಾಗಾಗಿ ಇದ್ರ ಹಿಂದೆ ಈ ದೇಹದ ತಯಾರಿ ಹಿಂದೆ ನಮ್ಮ ಒಂದು ಪರಿಶ್ರಮ ಅನ್ನೋದು ತುಂಬಾ ಇದೆ. ಇಲ್ಲಿ ನಾವು ಈ ದೇಹನ ನಾವೇ ಸೃಷ್ಟಿ ಮಾಡಿದೀವಿ ಸಂಪೂರ್ಣವಾಗಿ ಮಾಸ್ಟರ್ಸ್. ನಮ್ಮ ದೇಹನ ನಮ್ಮ ಒಂದು ಇಚ್ಛಾಶಕ್ತಿಯಿಂದ ನಮ್ಮ ಒಂದು ಕೆಲಸಗಳೇನಿದಾವೆ, ಕಾರ್ಯಗಳೇನಿದಾವೆ ಅಂತ ನಾವು ನೋಡ್ಕೊಂಡು ನಮ್ಗೆ ಯಾವ ತರ ದೇಹ ಬೇಕು, ಯಾವ ತರ ಪೇರೆಂಟ್ಸ್ ಬೇಕು, ನಾನು ಹೆಣ್ಣಾಗಿ ಹುಟ್ಟಬೇಕಾ, ಗಂಡಾಗಿ ಹುಟ್ಟಬೇಕಾ, ಇಲ್ಲ ಕುರುಡನಾಗಿ ಹುಟ್ಟಬೇಕಾ, ಕುಂಟನಾಗಿ ಹುಟ್ಟಬೇಕಾ, ಇಲ್ಲ ಒಂದು ಪ್ರಾಣಿಯಾಗಿ ಹುಟ್ಟಬೇಕಾ, ಇವು ಎಲ್ಲವನ್ನೂ ನಾವೇ ನಮ್ಮ ಒಂದು ಇಚ್ಛಾಶಕ್ತಿಯಿಂದ ನಾವು ಈ ದೇಹವನ್ನು ನಾವು ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಇಂದ ವಿಶ್ವಶಕ್ತಿ ಜೊತೆಯಾಗಿ ಅವುಗಳ ಒಂದು ಸಹಕಾರದಿಂದ ಈ ದೇಹವನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ದೇಹ ಅನ್ನೋದು ಸುಮ್ಮನೆ ಸಾಮಾನ್ಯವಾದದ್ದಲ್ಲ, ಬರೀ ಮತ್ತೆ ಅಣು ಮತ್ತು ಪರಮಾಣುಗಳ ಸಮುದಾಯವು ಈ ದೇಹ ಅಲ್ಲ. ಈ ದೇಹದ ಹಿಂದೆ ತುಂಬಾ ಅದ್ಭುತವಾದ ಸೈನ್ಸ್ ಇದೆ. ಎಷ್ಟು ಸೈನ್ಸ್ ಇದೆ ಅಂದ್ರೆ ಅದರಿಂದ ನಾವು ಹಿಂದೆ ಹೋಗ್ತಾ ಹೋದ್ರೆ ತುಂಬಾ ವಿಷಯಗಳು ಗೊತ್ತಾಗ್ತವೆ. ಬಟ್ ಅಷ್ಟು ಹಿಂದೆ ಹೋಗೋದು ಬೇಡ. ಈಗ ನಾವು ಎಷ್ಟು ಈ ದೇಹಕ್ಕೆ ಇಂಪಾರ್ಟೆನ್ಸ್ ಇದೆ, ಎಷ್ಟು ಪ್ರಾಮುಖ್ಯತೆ ಇದೆ, ಈ ದೇಹವನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ಈ ಒಂದು ಮೊದಲನೇ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಮತ್ತೆ ನೋಡಿ, ಈ ಒಂದು ದೇಹದ ತಯಾರಿ ಹಿಂದೆ ನಾವು ಎಷ್ಟು ಅದ್ಭುತವಾಗಿ ಎಲ್ಲಾ ಕ್ರಿಯೆಯನ್ನ ಮಾಡ್ಕೊಂಡು ಬಂದಿದೀವಿ. ಮತ್ತೆ ಅದರಲ್ಲಿ ಈ ದೇಹಕ್ಕೆ ನಮ್ಗೆ ಮುಖ್ಯವಾಗಿ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿನೇ ಕಣ್ಣಿಗೆ ಕಾಣುವಂತದ್ದೇ ಬಾಡಿ ಪಾರ್ಟ್ಸ್ ಇಟ್ಕೊಂಡಿದೀವಿ. ಮತ್ತೆ ಒಳಗಡೆ ಮಿಷನ್ ರನ್ ಆಗ್ಲಿಕ್ಕೆ, ನಮ್ಮ ದೇಹದ ಒಳಗಡೆ ಮೆಷಿನ್ ಯಾವ ತರ ರನ್ ಆಗ್ಲಿಕ್ಕೆ ಅಂತ ಲಂಗ್ಸ್, ಲಿವರ್ಸು, ಮತ್ತೆ ಕಿಡ್ನೀಸು, ಹಾರ್ಟು, ಈ ತರ ಪ್ರತಿಯೊಂದನ್ನೂ ನಾವು ನಮ್ಮ ದೇಹಕ್ಕೆ ಸೃಷ್ಟಿ ಮಾಡ್ಕೊಂಡು ಬಂದಿದೀವಿ. ಇದು ಎಲ್ಲ ಕಂಪ್ಲೀಟ್ ಆಗಿ ಈ ಒಂದು ದೇಹ ಅನ್ನೋದು ಯಾವ ತರ ನಾವು ರೆಡಿ ಮಾಡ್ಕೊಂಡಿದೀವಿ ಅಂದ್ರೆ, ಒಂದು ಮನೆ ಕಟ್ಬೇಕಂದ್ರೆ ಅಲ್ಲಿ ಫಸ್ಟ್ಗೆ ಒಂದು ಪ್ಲಾನ್ ಮಾಡ್ಕೊಂತೀವಿ. ಈ ಪ್ಲಾನ್ ಮಾಡ್ಕೊಂಡು ಯಾವ ತರ ಎಲ್ಲೆಲ್ಲಿ ಗೋಡೆಗಳಿರ್ಬೇಕು, ಎಲ್ಲೆಲ್ಲಿ ಕಿಟಕಿಗಳಿರ್ಬೇಕು, ಎಲ್ಲಿ ಬಾಗ್ಲಿರ್ಬೇಕು, ಇವೆಲ್ಲವನ್ನೂ ನಾವು ಯಾವ ತರ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ಅದನ್ನ ಒಂದು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಎಷ್ಟೋ ಜನ ಮೇಸ್ತ್ರಿಗಳು, ಇಂಜಿನಿಯರ್ಸು, ಈ ತರ ಎಲ್ಲಾರನ್ನ ಉಪಯೋಗಿಸ್ಕೊಂಡು ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡ್ತೀವೋ ಅದೇ ತರ ಈ ದೇಹವನ್ನು ನಾವು ನಿರ್ಮಾಣ ಮಾಡಿದೀವಿ. ಸೊ ಆ ದೇಹ ಅನ್ನೋದು ನಿರ್ಮಾಣ ಆಯ್ತು, ಈ ಒಂದು ದೇಹದ ಮನೆ ಅನ್ನೋದು ನಿರ್ಮಾಣ ಆಯ್ತು. ಬಟ್ ಅಲ್ಲಿಗೆ ನಾವು ಎಂಟ್ರಿ ಆಗ್ಬೇಕು, ಗೃಹ ಪ್ರವೇಶ ಅನ್ನೋದು ಮಾಡ್ಬೇಕು. ನಾವು ಗೃಹ ಪ್ರವೇಶ ಮಾಡಿಲ್ಲ ಅಂದ್ರೆ ಆ ಮನೆ ಸುಮ್ಮನೆ ಒಂದು ಖಾಲಿ ಬಿಲ್ಡಿಂಗ್ ಆಗಿರುತ್ತೆ, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅದೇ ತರ ಈ ದೇಹ ಅನ್ನೋದು ಸೃಷ್ಟಿ ಆದ್ಮೇಲೆ ಆತ್ಮ ಅನ್ನೋದು ಒಳಗಡೆ ಬಂದು ಇಲ್ಲಿ ಪ್ರಯಾಣ, ಒಂದು ಆತ್ಮದ ಪ್ರಯಾಣ ಅನ್ನೋದು ನಮ್ಮ ದೇಹದಲ್ಲಿ ಪ್ರಾರಂಭ ಆಗುತ್ತೆ. ದೇಹದ ಒಳಗಡೆ ಆತ್ಮ ಬರ್ದೇ ಇರೋ ಈ ದೇಹಕ್ಕೂ ವ್ಯಾಲ್ಯೂ ಇಲ್ಲ. ದೇಹ ಇರದೇ ಇದ್ದಾಗ ಈ ಆತ್ಮ ಅಲ್ಲೇ ಇದ್ರೂ ಭೂಮಿ ಮೇಲೆ ಯಾವುದೇ ಕಾರ್ಯಗಳನ್ನು ಈ ಒಂದು ಆತ್ಮ ನಡೆಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ದೇಹದ ಒಂದು ಸೃಷ್ಟಿ ಏನಿದೆ ಅಂದ್ರೆ ಸಂಪೂರ್ಣವಾಗಿ ವಿಶ್ವ ಸೃಷ್ಟಿನೇ. ಈ ವಿಶ್ವ ಸೃಷ್ಟಿಯಲ್ಲಿ ಎಷ್ಟೋ ಜನ ಕೆಲಸ ಮಾಡಿದ್ದಾರೆ, ಎಷ್ಟೋ ಜನ ವರ್ಕ್ ಮಾಡಿ ನಿರ್ಮಾಣ ಮಾಡಿರೋದೇ ಈ ದೇಹ. ಇದೇ ತರ ಹ್ಯೂಮನ್ ಬಾಡಿ ಯಾವ ತರ ಇದೆಯೋ ಅದೇ ತರ ವೃಕ್ಷಗಳಾಗಿರ್ಬೋದು, ಜಂತು ಪ್ರಾಣಿಗಳಾಗಿರ್ಬೋದು, ಪ್ರತಿಯೊಂದು ನಿರ್ಮಾಣವೇ ಅದೇ ತರ ಆಗುತ್ತೆ. ಮತ್ತೆ ಈ ದೇಹ ಅನ್ನೋದು ಯಾವ ತರ ಹೆಂಗೆ ಇದಾಗ್ಬಿಡುತ್ತೆ ಅಂದ್ರೆ, ಬರೀ ನಮ್ಮ ಇಚ್ಛಾಶಕ್ತಿ ಅಲ್ಲ, ನಮ್ಮ ಆಶಯಗಳು, ಆದರ್ಶಗಳು, ಮತ್ತೆ ನಮ್ಮ ಆಲೋಚನೆಗಳು, ಇದು ಎಲ್ಲದ್ರಿಂದನೂ ಈ ದೇಹ ಅನ್ನೋದು ಸೃಷ್ಟಿಯಾಗಿದೆ. ಇಲ್ಲಿ ನಾವು ಏನ್ ತಿಳ್ಕೊಂತಿದೀವಿ, ಈ ದೇಹ ಅನ್ನೋದು ಬರೀ ಒಂದು ನಾರ್ಮಲ್ ಬಾಡಿ, ಬಂದಿದೆ, ಉಣ್ತಿದೀವಿ, ತಿಂತಿದೀವಿ, ಮಲಗ್ತಿದೀವಿ, ತಿನ್ಲಿಕ್ಕೆ ಏನೋ ಒಂದು ಕೆಲಸ ಮಾಡ್ತಿದೀವಿ, ಜಾಬ್ ಮಾಡ್ಕೊತಿದೀವಿ, ಇಲ್ಲ ಬಿಸ್ನೆಸ್ ಮಾಡ್ತಿದೀವಿ, ಇನ್ನ ಮುಗೀತು ನನ್ನ ದೇಹದ ಕೆಲಸ, ಇಷ್ಟರಲ್ಲೇ ಮುಗೀತು. ಅಂದ್ರೆ ಹುಟ್ಟದಾಗಿಂದ ಸಾಯೋವರೆಗೂ ವಿದ್ಯಾಭ್ಯಾಸ, ಅರ್ನಿಂಗು, ಮಕ್ಕಳು, ಮನೆ, ಮದ್ವೆ, ಮೊಮ್ಮಕ್ಕಳು, ದುಡಿಯೋದು,
ಇದಿಷ್ಟೇ ನಮ್ಮ ಒಂದು ದೇಹದ ಕೆಲಸ ಅಂತ ನಾವು ತಿಳ್ಕೊಂತಿದೀವಿ. ಬಟ್ ಅದು ಈ ದೇಹ ಅನ್ನೋದು ನಾರ್ಮಲ್ ದೇಹ ಅಲ್ವೇ ಅಲ್ಲ. ಈ ದೇಹ ಈ ದೇಹದ ನಿರ್ಮಾಣದಲ್ಲಿ ಎಷ್ಟೋ ಆಧ್ಯಾತ್ಮಿಕತೆ ಅನ್ನೋದು ಇದೆ. ಎಷ್ಟು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಜೀವಿಸ್ತಿದೀವಿ ಅಂದ್ರೆ ನಮ್ಮ ಒಂದು ಈ ದೇಹದ ನಿರ್ಮಾಣದಲ್ಲಿ ಎಷ್ಟು ವರ್ಕ್ ನಡೆದಿದೆಯೋ, ಈ ಒಂದು ಹುಟ್ಟದಾಗಿಂದ ಸಾಯೋವರೆಗೂ ನಮ್ಮ ಜೀವನದಲ್ಲಿ ಅಷ್ಟು ಆಧ್ಯಾತ್ಮಿಕತೆ ಇರ್ಬೇಕು. ಮತ್ತೆ ಅಷ್ಟೊಂದು ನಿಗ್ರಹ ಅನ್ನೋದು ಮತ್ತೆ ಜ್ಞಾನ ಶಕ್ತಿ ಅನ್ನೋದು ನಾವು ಜೀವನದಲ್ಲಿ ನಾವು ತಗೊಳ್ತಾ ಇರ್ಬೇಕು. ಅದೇ ತರ ನಾವು ಮಾಡ್ತಾ ಇರ್ಬೇಕು. ನಾವು ಫಸ್ಟ್ನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಜೀವನದ ಶಾಸ್ತ್ರ. ಯಾವಾಗ ನಮ್ಗೆ ಜೀವನ ಶಾಸ್ತ್ರ ಅನ್ನೋದು ಗೊತ್ತಾಗುತ್ತೋ, ಈ ಭೌತಿಕ ಕಾಯವನ್ನು ನಾವು ಅಷ್ಟು ಅದ್ಭುತವಾಗಿ ಇಟ್ಕೊಂಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿ, ನಮ್ಗೆ ಯಾವಾಗ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಕಡಿಮೆ ಆಗುತ್ತೆ, ಅವಾಗ ನಮ್ಮ ದೇಹದಲ್ಲಿ ರೋಗಗಳನ್ನೋದು ಸ್ಟಾರ್ಟ್ ಆಗ್ತವೆ ಮತ್ತೆ ಆಯುಷ್ ಅನ್ನೋದು ಕಡಿಮೆ ಆಗ್ತಾ ಬರ್ತವೆ. ನೆಕ್ಸ್ಟ್ ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದು, ತಿಳ್ಕೊಬೇಕಾಗಿರೋದು, ನಾನು ಆತ್ಮ. ನಾವು ಎಲ್ಲೇವರೆಗೂ ಇದು ನಮ್ಮ ಶರೀರನೇ ನಾನು ಅನ್ಕೊಂತ ಹೋಗ್ತೀವೋ ಅಲ್ಲೇವರೆಗೂ ನಮ್ಗೆ ಈ ರೋಗಗಳನ್ನೋದು ತಪ್ಪಿದ್ದಲ್ಲ. ಯಾವಾಗ ನಾವು ಆತ್ಮ ಅನ್ನೋದನ್ನ ನಾವು ತಿಳ್ಕೊಂತೀವಿ, ನಾವು ಅರ್ಥ ಮಾಡ್ಕೊಳ್ತೀವಿ, ಅವಾಗ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಜೀವನ ಮತ್ತೆ ಇದು ಜೀವನ ಶಾಸ್ತ್ರ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್ ನಾವೆಲ್ಲವರೆಗೂ ಇದನ್ನ ಈ ದೇಹ ಅಂತ ಅನ್ಕೊಂಡಾಗ ಅಲ್ಲಿ ನಮ್ಗೆ ದುಃಖಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೆ ಈಗ ಇಲ್ಲಿವರೆಗೂ ನಾವು ದೇಹದ ಬಗ್ಗೆ ನಾವು ಕ್ಲಿಪ್ತವಾಗಿ ತಿಳ್ಕೊಂಡಿದೀವಿ. ಈಗ ರೋಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಸ್ವಲ್ಪ ನಾವು ಹಿಂದಿಕ್ ಹೋದ್ರೆ, ನಮ್ಮ ಆನಾಪಾನಸತಿ ಅನ್ನೋದು ಹೇಗೆ ಸ್ಟಾರ್ಟ್ ಆಯ್ತು? ಗೌತಮ ಬುದ್ಧ ಅನ್ನೋರು ಆನಾಪಾನಸತಿ ಅನ್ನೋದು ಅವರು ಕಂಡುಹಿಡಿದಿದ್ದಾರೆ. ಈ ಒಂದು ಆನಾಪಾನಸತಿಗೆ ಅವರೇ ಸೃಷ್ಟಿಕರ್ತ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಈ ಆನಾಪಾನಸತಿ ಬರ್ಲಿಕ್ಕೆ ಕಾರಣ ಅವರಾದ್ರೂ ಹೇಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ, ಅವರ ಒಂದು ಜೀವನದಲ್ಲಿ ಒಂದು ದಿನ ಹೊರಗಡೆ ಬಂದು ಅಲ್ಲಿ ರೋಗಿಗಳನ್ನ ನೋಡಿದಾಗ, ಮುದುಕರನ್ನ ನೋಡಿದಾಗ, ಇದು ಎಲ್ಲ ಏನು, ರೋಗ ಹೇಗ್ ಬರುತ್ತೆ, ಯಾಕೆ ಬರುತ್ತೆ ಅನ್ನೋ ಒಂದು ಯೋಚನೆ ಅವರಲ್ಲಿ ಬಂದು, ಅವರು ಈ ರೋಗಗಳಿಗೆ ಹುಡುಕಾಟವನ್ನು ಸ್ಟಾರ್ಟ್ ಮಾಡಿ ಅವರು ಈ ಆನಾಪಾನಸತಿನ ಕಂಡಿಡ್ದಿದ್ದಾರೆ. ಸೊ ಅವರೇ ನಮ್ಗೆ ಫಸ್ಟ್ಗೆ ಹೇಳಿದ್ದಾರೆ, ನಮ್ಮ ರೋಗಗಳನ್ನ ನಾವು ಆನಾಪಾನಸತಿಯಿಂದ ವಾಸಿ ಮಾಡಿಕೊಳ್ಳಬಹುದು ಅನ್ನೋದು ಫಸ್ಟ್ಗೆ ನಮ್ಗೆ ತಿಳಿಸಿರೋದು ಗೌತಮ ಬುದ್ಧ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಅವ್ರಿಗೆ ರೋಗ ಬಂದಿಲ್ಲ, ಬಟ್ ನನಗೂನು ರೋಗ ಬರಬಹುದಾ, ನಾನೂ ಸಾಯಬಹುದಾ, ನಾನೂ ಮುದುಕನಾಗ್ತೀನ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಬಂದು ಅವರು ಹೋಗಿ ಆನಾಪಾನಸತಿಯನ್ನ ಅವರು ಕಂಡುಹಿಡಿದಿದ್ದಾರೆ. ಇಂತ ಒಂದು ಅದ್ಭುತವಾದ ಮೆಡಿಸಿನ್ ನಮ್ಮೆಲ್ರಿಗೂ ಗೌತಮ ಬುದ್ಧ ಅವರು ಕೊಟ್ಟಿದ್ದಾರೆ. ಈ ಮೂಲಕ ಗೌತಮ ಬುದ್ಧ ಅವರಿಗೆ ಒಂದು ಚಪ್ಪಾಳೆ ಹಾಕೋಣ. ಮತ್ತೆ ಇಲ್ಲಿ ನೋಡಿ, ನಮ್ಮ ರೋಗಗಳಿಗೆ ನಾವೇ ಕಾರಣ. ಎಲ್ಲ ರೂಪದಲ್ಲೂ ನಮ್ಮ ರೋಗಗಳಿಗೆ ನಾವೇ ಕಾರಣ. ಒಂದು ನಮ್ಮ ಆಲೋಚನೆಗಳಿಂದಾನು ನಮ್ಗೆ ರೋಗಗಳು ಬರುತ್ತೆ, ಮತ್ತೆ ನಾವು ಭೌತಿಕವಾಗಿ ದೇಹಕ್ಕೆ ಕೊಡುವ ಆಹಾರದಿಂದನೂ ಮತ್ತೆ ನಾವು ಮಾಡುವ ಕೆಲಸಗಳಿಂದನೂ ನಮ್ಗೆ ರೋಗಗಳನ್ನೋದು ಬರ್ತವೆ. ಸೊ ಹಾಗಾಗಿ ನಮ್ಮ ರೋಗಗಳು ಕಾರಣ ನಾವೇ ಆಗಿದ್ದಾಗ ಅದರ ಮೆಡಿಸಿನುವೇ ನಮ್ಮ ಕೈಯಲ್ಲೇ ಇದೆ. ಆ ರೋಗ ನಿವಾರಣಾ ಶಕ್ತಿನೂ ನಮ್ಮಲ್ಲಿದೆ. ನಾವು ಆ ರೋಗ ನಿವಾರಣಾ ಶಕ್ತಿ ಏನನ್ನೋದನ್ನ ನಾವು ತಿಳ್ಕೊಬೇಕು. ಇಲ್ಲಿ ನೋಡಿ, ಗೌತಮ ಬುದ್ಧ ಏನ್ ಹೇಳಿದ್ದಾರೆ, ಅಪೋ ದೀಪೋ ಭವ ಅಂದಿದ್ದಾರೆ. ಮತ್ತೆ ಶ್ರೀಕೃಷ್ಣ ಏನ್ ಹೇಳಿದ್ದಾರೆ, ಉದರೇದಾತ್ಮ ಆತ್ಮನಾಮ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನು ಹೇಳಿದ್ದಾರೆ. ಇಲ್ಲಿ ನಮ್ಮ ರೋಗಗಳಿಗೆ ನಾವೇ ಕಾರಣ ಅಂತ ಹೇಳಿ ನಾವು ತಿಳ್ಕೊಂಡಾಗ ಆ ರೋಗವನ್ನು ನಿವಾರಣೆ ಮಾಡ್ಕೊಳ್ಳೋದನ್ನು ನಮ್ಮದೇ ಕೆಲಸ. ನಮ್ಮ ರೋಗಗಳನ್ನ ಬೇರೆ ಯಾರು ಬಂದು ಕ್ಯೂರ್ ಮಾಡೋದಿಲ್ಲ. ನೆಕ್ಸ್ಟ್ ಇಲ್ಲಿ ಈ ದೇಹ ಅನ್ನೋದು ಎಷ್ಟೋ ಮಾಸ್ಟರ್ಸ್ನ ಕೃಷಿಯಿಂದ ಬಂದಿರುವಂತ ಈ ದೇಹ ನಮ್ಮದು. ಸೊ ಹಾಗಾಗಿ ನಮ್ಮ ದೇಹವನ್ನು ನಾವೇ ಚೆನ್ನಾಗಿ ಇಟ್ಕೋಬೇಕು.
ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ ನಾವು ದೇಹವನ್ನ ಸರಿಯಾಗಿ ನೋಡ್ಕೋಬೇಕು ಅಂದ್ರೆ ನಾವು ಹೇಗ್ ನೋಡ್ಕೊಳ್ತೀವಿ? ಕನ್ನಡಿ ಮುಂದೆ ನೋಡ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದೀನಿ, ಎಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ಹಾಕೊಂಡಿದೀನಿ, ಆ ತರ ನಾವು ನೋಡ್ಕೊಳ್ಳೋದಲ್ಲ. ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು, ನಮ್ಮ ಭೌತಿಕ ಶಾಸ್ತ್ರವನ್ನು, ನಮ್ಮ ಒಂದು ಭೌತಿಕ ಶಾಸ್ತ್ರವನ್ನು ನಾವು ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ ನಾವು ನಮ್ಮ ದೇಹದ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಲಿಕ್ಕೆ ಪತ್ರಿಜಿ ಅವರು ಹೇಳಿದ್ದಾರೆ. 3 ಕೆಲಸಗಳನ್ನು ನಾವು ಮೂರು ಕೆಲಸಗಳಿಂದ ನಮ್ಮ ಆರೋಗ್ಯನ ನಾವು ಕರೆಕ್ಟ್ ಆಗಿ ಇಟ್ಕೊಳ್ತೀವಿ. ಫಸ್ಟ್ ನಮ್ಮ ಪ್ರಾಣಶಕ್ತಿಯನ್ನು ದೇಹಕ್ಕೆ ಕೊಡಬೇಕು. ಇಲ್ಲಿ ನಾವು ಪ್ರಾಣಶಕ್ತಿ ಕೊಡೋದು ಅಂದ್ರೆ 2 ವಿಧವಾದ ಪ್ರಾಣಶಕ್ತಿಗಳಿದಾವೆ. ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತ ಆಕ್ಸಿಜನ್ ನಮ್ಮ ಬಾಡಿಗೆ ನಾವು ಸಫಿಶಿಯೆಂಟ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೊಡ್ಬೇಕು. ಎಲ್ಲದಕ್ಕಂದ್ರೆ ಜಾಸ್ತಿ ನಾವು ಆಕ್ಸಿಜನ್ ಕೊಡ್ಬೇಕು. ಈ ಆಕ್ಸಿಜನ್ ನಮ್ಮ ದೇಹಕ್ಕೆ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂದ್ರೆ ಗಾಳಿಯಿಂದಾನೇ ಬರುತ್ತೆ. ಆ ಒಂದು ಗಾಳಿನ ನಾವು ತಗೊಳ್ತಾ ಒಂದು ಅವೇರ್ನೆಸ್ ಇಂದ ತಗೊಳ್ತಾ ಇರ್ಬೇಕು. ಗಾಳಿ ತಗೋಬೇಕು ಅಂತ ಹೇಳ್ಬಿಟ್ಟು ಹೋಗಿ ನಾವು ಎಲ್ಲಾದ್ರೂ ಒಂದು ಪೊಲ್ಯೂಷನ್ ಇರೋ ಜಾಗದಲ್ಲಿ ಹೋದ್ರುನುವೆ ನಮ್ಗೆ ಗಾಳಿ ಸಿಗುತ್ತೆ. ಆದ್ರೆ ಅಲ್ಲಿ ನಮ್ಗೆ ಆಕ್ಸಿಜನ್ ಇರುತ್ತಾ ಅಂದ್ರೆ ಇರೋದಿಲ್ಲ. ಅವೇರ್ನೆಸ್ ಇಂದ ನಾವು ನಮ್ಗೆ ಯಾವ ತರ ನಾವು ಗಾಳಿ ತಗೊಂತಿದೀವಿ ಅಂತ ಹೇಳ್ಬಿಟ್ಟು ನಾವು ಯಾವಾಗಾದ್ರೆ ನಮ್ಮ ಶ್ವಾಸವನ್ನು ನಾವು ಗಮನಿಸ್ತಾ ಹೋಗ್ತೀವಿ, ಅವಾಗ ನಮ್ಗೆ ಸರಿಯಾದ ಆಕ್ಸಿಜನ್ ನಮ್ಮ ದೇಹದ ಒಳಗಡೆ ಹೋಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪ್ರಾಣಶಕ್ತಿಯನ್ನು ಕೊಡಬೇಕು. ಸೊ ಹಾಗಾಗಿ ಪತ್ರಿಜಿ ಅವರ ಇನ್ನೊಂದು ಪ್ರಿನ್ಸಿಪಲ್ ಆದಂತ ನೇಚರಲ್ಲಿ ನಾವು ಧ್ಯಾನ ಮಾಡ್ಬೇಕು ಅನ್ನೋದಿದೆ. ಸೊ ನಾವು ಹೆಚ್ಚಿನ ಸಮಯ ಪ್ರಕೃತಿಯಲ್ಲಿ ಸ್ಪೆಂಡ್ ಮಾಡಿದಾಗ ನಮ್ಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಆಕ್ಸಿಜನ್ ಅನ್ನೋದು ಸಿಗುತ್ತೆ. ನಮ್ಗೆ ನಾವು ಸಫಿಶಿಯೆಂಟ್ ನಾವು ಆಕ್ಸಿಜನ್ ನಮ್ಮ ಬಾಡಿಗೆ ನಾವು ಕೊಟ್ಟಿದೀವಿ ಅಂದ್ರೆ ನಮ್ಗೆ ಬೇರೆ ಮೆಡಿಸಿನ್ನೇ ಬೇಕಾಗಿಲ್ಲ. ಇಲ್ಲಿ ಪತ್ರಿಜಿ ಅವರು ಹೇಳ್ತಾ ಒಬ್ಬ ವಿಮಿಡಿವರಂ ಬಾಲಯೋಗಿ ಅನ್ನೋರು ಒಬ್ರು ಎಷ್ಟೋ ವರ್ಷಗಳು ಯಾವುದೇ ತರದ ಊಟವನ್ನು ತಗೊಳ್ದೆ ಅವರು ಬರೀ ಧ್ಯಾನ ಶಕ್ತಿಯಿಂದ, ಈ ಒಂದು ಪ್ರಾಣ ಶಕ್ತಿಯಿಂದ ಅವರು ಜೀವನವನ್ನು ನಡೆಸಿದ್ದಾರೆ. ಸೊ ಆನಾಪಾನಸತಿ ಧ್ಯಾನಕ್ಕಿಂತ ಮಿಗಿಲಾದ ಮೆಡಿಸಿನ್ ಇನ್ನೊಂದಿಲ್ಲ. ನೆಕ್ಸ್ಟ್ 2ನೇದೇನಂದ್ರೆ ನಮ್ಮ ದೇಹಕ್ಕೆ ನೀರು, ಹೊಟ್ಟೆ ತುಂಬಾ ನೀರು ಕುಡಿಬೇಕು. ಸಂಪೂರ್ಣವಾಗಿ ಎಷ್ಟಾದ್ರೂ ನಾವು ನೀರು ಕುಡಿಬಹುದು. ಇಲ್ಲಿ ನಮ್ಗೆ ದೇಹ ಹೇಳ್ತಾನೆ ಇರುತ್ತೆ ನೀರ್ ಕುಡಿ ಅಂತ. ನಮ್ಮ ಕೆಲ್ಸದ ಒತ್ತಡದಲ್ಲಿ ನಾವು ಇದ್ದು ಸಫಿಶಿಯೆಂಟ್ ವಾಟರ್ನ ನಾವು ಬಾಡಿಗೆ ಕೊಡ್ತಾ ಇಲ್ಲ. ಇದರಿಂದಾಗಿ ನಮ್ಗೆ ಆಗುತ್ತಿರುವ ರೋಗಗಳೇನಂದ್ರೆ ನಮ್ಮ ಬಾಡಿ ಒಂದು ಟೆಂಪರೇಚರ್ ಜಾಸ್ತಿ ಆಗ್ತಾ ಬರುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ದೇಹದಲ್ಲಿ ಹೀಟ್ ಜಾಸ್ತಿ ಆದಾಗಲೇ ನಮ್ಮ ದೇಹಕ್ಕೆ ಎಲ್ಲಾ ತರದ ರೋಗಗಳನ್ನು ಬರ್ತವೆ. ನಮ್ಮಲ್ಲಿ ಎಷ್ಟು ಹೀಟ್ ಜಾಸ್ತಿ ಆಗುತ್ತೆ ಅವಾಗ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗುತ್ತೆ. ಅವಾಗ ಎಲ್ಲ ನಮ್ಮ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಹೋಗ್ಬಿಡ್ತವೆ. ಜೀರ್ಣಕ್ರಿಯೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಇನ್ನೂ ಒಂದ್ ಏನಾಗುತ್ತೆ ಅಂದ್ರೆ ಬ್ಲಡ್ ಅನ್ನೋದು ತುಂಬಾ ಅದು ಜಾಸ್ತಿ ಲಿಕ್ವಿಡ್ ರೂಪದಲ್ಲೇ ಹರಡ್ತಾ ಇರುತ್ತೆ ದೇಹದಲ್ಲೆಲ್ಲ. ಸೊ ಆ ಬ್ಲಡ್ನುವೆ ಕಂಪ್ಲೀಟ್ ಆಗಿ ಲಿಕ್ವಿಡ್ ಇರಬಾರ್ದು, ಮತ್ತೆ ಅದು ಸಾಲಿಡ್ ಆಗೂ ಇರಬಾರ್ದು. ಅದರ ಥಿಕ್ನೆಸ್ ಅನ್ನೋದು ದೇಹಕ್ಕೆ ಯಾವ ತರ ಬೇಕನ್ನೋದು ಅದು ಒಂದನ್ನು ಸೃಷ್ಟಿ ಮಾಡ್ಕೊಂಡ್ ಬಂದಿದೀವಿ ನಾವು. ಸೊ ನಮ್ ದೇಹದಲ್ಲಿ ಹೀಟ್ ಜಾಸ್ತಿ ಆದ್ರೆ ಬ್ಲಡ್ ನಲ್ಲಿ ನೀರಿನ ಅಂಶ ಜಾಸ್ತಿ ಆಗ್ಬಿಟ್ಟು ಬ್ಲಡ್ ತುಂಬಾ ಸ್ಪೀಡ್ ಆಗಿ ಫ್ಲೋ ಆಗ್ತಿರುತ್ತೆ ಬಾಡಿನಲ್ಲಿ. ಅವಾಗ ನಮ್ಮಲ್ಲಿ ತುಂಬಾ ರೋಗಗಳನ್ನೋದು ಜಾಸ್ತಿ ಆಗುತ್ತೆ. ಸೊ ನಾವು ಹೆಚ್ಚು ನೀರು ಕುಡಿಬೇಕು, ಹೆಚ್ಚು ಆಕ್ಸಿಜನ್ ತಗೋಬೇಕು, ಹೆಚ್ಚು ಪ್ರಾಣಶಕ್ತಿ ತಗೋಬೇಕು, ಮತ್ತೆ ಹೆಚ್ಚು ನೀರನ್ನು ತಗೋಬೇಕು. ನೆಕ್ಸ್ಟ್ ಇದಾದ್ಮೇಲೆ 3ನೇದು ನಮ್ಮ ದೇಹಕ್ಕೆ ಹಣ್ಣುಗಳನ್ನು ತಿಂತಾ ಇರ್ಬೇಕು. ಫ್ರೂಟ್ಸ್ ವೆಜಿಟೇಬಲ್ಸ್ ನಾವು ತಿಂತಾ ಇರ್ಬೇಕು. ಪತ್ರಿಜಿ ಅವರು ನಾವು ಲಾಸ್ಟ್ ಆಹಾರ ಪದ್ಧತಿಯಲ್ಲಿ ನಾವು ತಿಳ್ಕೊಂಡಿದೀವಿ, ಯುಕ್ತಾಹಾರಸ್ಯ ಮಿತಾಹಾರಸ್ಯ ಯುಕ್ತ ವಿಹಾರಸ್ಯ ಅಂತ ಹೇಳಿ, ಮಿತ ವಿಹಾರಸ್ಯ ಅಂತ ಹೇಳಿ. ಇದು ಅದ್ಭುತವಾದ ಒಂದು ಸಂದೇಶ. ನಾವು ಆಲ್ರೆಡಿ ತಿಳ್ಕೊಂಡಿದೀವಿ. ಚಿಕ್ಕದಾಗಿ ಹೇಳ್ತೀನಿ. ಯುಕ್ತಾಹಾರವನ್ನು ನಾವು ತಗೊಳ್ತಾ ಇರ್ಬೇಕು. ಹಣ್ಣು ಯುಕ್ತಾಹಾರ ಏನಪ್ಪಾ ಅಂದ್ರೆ ಹಣ್ಣುಗಳು, ತರಕಾರಿಗಳು ತಗೊಳ್ತಾ ಇರ್ಬೇಕು. ಮತ್ತೆ ಇಲ್ಲಿ ನಮ್ಮ
ಆಹಾರ ಅಂದ್ರೆ ಶಾಕಾಹಾರ ಮಾತ್ರ. ಇಲ್ಲಿ ಮಾಂಸಾಹಾರ ಅನ್ನೋದಕ್ಕೆ ಅದು ಆಹಾರವೇ ಅಲ್ಲ. ಅದ್ರ ಬಗ್ಗೆ ನಮ್ಗೆ ಸೆಕೆಂಡ್ ಮಾತೇ ಬೇಡ. ಶಾಕಾಹಾರವನ್ನು ನಾವು ತಗೊಳ್ತಾ ಇರ್ಬೇಕು. ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ನಾವು ಅದು ರಾ ಫುಡ್ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ. ರಾ ಫುಡ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫೈಬರ್ ಇರುತ್ತೆ. ದೇಹ ತುಂಬಾ ಆರೋಗ್ಯವಾಗಿ ಇರುತ್ತೆ. ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾವು ತಗೊಳ್ಳೋ ಆಹಾರದಲ್ಲಿ 3-4 ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟು, ಈಗ ಬೇಯಿಸಿರೋದನ್ನ ಫ್ರಿಜ್ ಅಲ್ಲಿ ಇಟ್ಟು 1 ದಿನ ಆದ್ಮೇಲೆ 2 ದಿನ ಆದ್ಮೇಲೆ ತಿನ್ನುವಂತ ಅಭ್ಯಾಸವನ್ನು ನಾವು ಬಿಡ್ಬೇಕು. ಫುಡ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆ ಫುಡ್ ನಮ್ಮ ಹೊಟ್ಟೆ ಒಳಗಡೆ ಹಾಕ್ಬಿಡ್ತಿದ್ದೀವಿ. ಅಂದ್ರೆ ಡಸ್ಟ್ಬಿನ್ಗೆ ಹಾಕ್ಲಿಕ್ಕೆ ಅದು ವೇಸ್ಟ್ ಪದಾರ್ಥಗಳನ್ನ ನಾವು ಬಿಸಾಕೋದು ಡಸ್ಟ್ಬಿನ್ ಅಲ್ಲಿ. ಬಟ್ ಇದು ವೇಸ್ಟ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಹೊಟ್ಟೆಯನ್ನು ನಾವು ಡಸ್ಟ್ಬಿನ್ ಮಾಡ್ಕೊಳ್ತಾ ಹೋಗ್ತಿದೀವಿ. ಅದು ಒಳ್ಳೆಯ ಪದ್ಧತಿ ಅಲ್ಲ. ನಮ್ಗೆ ಏನನ್ಸುತ್ತೆ, ಆಹಾರ ವೇಸ್ಟ್ ಆಗುತ್ತೆ ಅಂದಾಗ ಯಾವುದೇ ವೇಸ್ಟ್ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಉಳಿದಿರುವಂತ ಆಹಾರನ ಬೇಕಿದ್ರೆ ಯಾರಿಗಾದ್ರೂ ಕೆಲಸದವ್ರಿಗೆ ಕೊಡ್ರಿ, ಇಲ್ಲ ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲ ಯಾರಿಗೂ ನಮ್ಗೆ ಮನುಷ್ಯರಿಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಅವ್ರೇನಾದ್ರೂ ತಿಳ್ಕೊಂತಾರೆ ಅನ್ನೋ ಹಾಗಿದ್ರೆ ಉಳಿದಿದ್ದ ಆಹಾರನ ತಗೊಂಡ್ ಹೋಗ್ಬಿಟ್ಟು ಹೊರಗಡೆ ಇಡ್ರಿ, ಯಾವುದೋ ಒಂದು ಪ್ರಾಣಿ ಬಂದು ತಿಂದ್ಬಿಟ್ಟು ಹೋಗ್ತೈತೆ. ಸೊ ಆಹಾರ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಮಾತ್ರ ನಮ್ಮ ಹೊಟ್ಟೆಯ ಒಳಗಡೆ ಹಾಕಿ ನಮ್ಮ ಆರೋಗ್ಯವನ್ನು ನಾವೇ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಮಿತಾಹಾರ ಅನ್ನೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಎಷ್ಟು ಬೇಕು ಅದಕ್ಕಂದ್ರೆ ಒಂದು 25% ಕಡಿಮೆ ಊಟ ಮಾಡ್ಬೇಕು. ನನಗೆ ಒಂದು ಬೌಲ್ ತುಂಬಾ, ನನಗೆ ಹೊಟ್ಟೆ ತುಂಬಾ ಒಂದು ಬೌಲ್ ತುಂಬಾ ಹಸಿವಿದೆ ಅಂದಾಗ ನಾವು ಮುಕ್ಕಾಲ್ ಭಾಗ ಆ ಒಂದು ಬಟ್ಲಲ್ಲಿ ಇರುವಂತ ಊಟ ಮಾತ್ರ ತಗೋಬೇಕು. ಎಷ್ಟು ಹಸಿವಿದೆಯೋ ಅಷ್ಟು ಫುಡ್ ಸಂಪೂರ್ಣವಾಗಿ ತಗೋಬಾರ್ದು. ನಾವಲ್ಲಿ ನೀರು ಮತ್ತೆ ಗಾಳಿಗೆ ನಾವು ಚಾನ್ಸ್ ಕೊಟ್ರೆ ಅದು ಆಹಾರ ಅನ್ನೋದು ಜೀರ್ಣ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಇನ್ನ ಇದ್ರಲ್ಲಿ ಯುಕ್ತಾಹಾರದಲ್ಲಿ ಕೆಲವರಿಗೆ ಯುಕ್ತಾಹಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತೆ ಎಂಜಾಯ್ಮೆಂಟ್, ವಿಹಾರಸ್ಯ ಅಂತ ಬಿಟ್ಟು ಬಂದಿದೀವಲ್ವಾ. ಈಗ ತುಂಬಾ ಜನಕ್ಕೆ ಈ ಒಂದು ಆರೋಗ್ಯದ ವಿಷಯದಲ್ಲಿ ಸಿಗರೇಟ್ ಸೇದ್ಬೋದಾ, ಕೆಲವರು ಸಿಗರೇಟ್ ಸೇದೋದು ಅವೆಲ್ಲ ಅಭ್ಯಾಸಗಳು ಚಟಗಳು ಮಾಡ್ಕೊಂಡಿರ್ತಾರೆ. ಸೊ ಇವುಗಳನ್ನವೇ ನಾವು ಮಾಡಬಾರದು. ಅಭ್ಯಾಸವಿದ್ದರೆ ಸ್ವಲ್ಪನಾಗಿ ಬಿಟ್ಕೊಳ್ತಾ ಬರ್ಬೇಕು. ಮತ್ತೆ ನಮ್ಮ ದೇಹಕ್ಕೆ ಆಲ್ಕೋಹಾಲ್ ಅನ್ನೋದು ಕೊಡಬಾರದು. ಯಾಕಂದ್ರೆ ನಮ್ಮ ದೇಹದ ಸೃಷ್ಟಿ ಹೇಗ್ ನಡೆದಿದೆ, ಎಷ್ಟೋ ವಿಶ್ವ ಮಾಸ್ಟರ್ಸ್ ಕೃಷಿಯಿಂದ ನಮ್ಮ ದೇಹ ತಯಾರಾಗಿದೆ. ಇದಕ್ಕೆ ನಾವು ಆಲ್ಕೋಹಾಲ್ನ ಕೊಟ್ಟಾಗ ಬಾಡಿ ಒಳಗಡೆ ಎಷ್ಟೋ ಚೇಂಜಸ್ ಆಗುತ್ತೆ, ಎಷ್ಟೋ ನರಗಳೆಲ್ಲ ಸುಟ್ಟೋಗ್ಬಿಡ್ತವೆ. ಸೊ ಹಾಗಾಗಿ ಆಲ್ಕೋಹಾಲ್ ಅನ್ನೋದು ನಮ್ಮ ದೇಹಕ್ಕೆ ಯಾವುದೇ ತರದ ಎಂಜಾಯ್ಮೆಂಟ್ ಅನ್ನೋದು ನಾವು ದೇಹಕ್ಕೆ ಕೊಡಬಾರ್ದು. ಇವಿಷ್ಟು ನಾವು ರೋಗಗಳು ನಮ್ಮ ಒಂದು ತಗೊಳ್ಳುವಂತ ಹೊರಗಡೆಯಿಂದ ಬಾಯಿಂದ ತಗೊಳ್ಳುವಂತ ಫುಡ್ನಿಂದ ನಾವು ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಆರೋಗ್ಯನ ಹೇಗೆ ಇರಿಸ್ಕೊಳ್ಲಿಕ್ಕೆ ಅನ್ನೋದು ಹೇಳಿದೀನಿ. ಮತ್ತೆ ನಮ್ಗೆ ರೋಗ ಬರುವ ಇನ್ನೊಂದು ಕಾರಣ ಏನಂದ್ರೆ ನಮ್ಮ ಆಲೋಚನೆಗಳು. ಯದ್ಭಾವಂ ತದ್ಭವತಿ ಅಂತ ಶ್ರೀಕೃಷ್ಣ ಹೇಳಿದಾರಲ್ಲ. ಹೌದು, ಈಗ ನಮ್ಗೆ ನಮ್ಮ ಹಳೆ ನಮ್ ಕಣ್ಮುಂದೆ ಇರೋರ್ನ ಬೇರೆಯವ್ರನ್ನ ನಾವು ಎಕ್ಸಾಂಪಲ್ ಆಗಿ ಅವ್ರನ್ನ ಕಂಪೇರ್ ಮಾಡ್ಕೊಂಡು ನಾವು ಏನೇನ್ ಅನ್ಕೊಂತೀವಿ, ನನಗೆ 30 ವರ್ಷ ಆದ್ರೆ ರೋಗ ಬಂದ್ಬಿಡುತ್ತಪ್ಪ, 30 ವರ್ಷ ಆದ್ಮೇಲೆ ಮಕ್ಕಳಾಗಲ್ಲ. ತುಂಬಾ ಜನ ನಾವು ಕೇಳುವಂತ ಮಾತುಗಳು. ಮತ್ತೆ 40 ವರ್ಷ ಆದ್ಮೇಲೆ ನಂಗೆ ಏನೇನೋ 40 ವರ್ಷ ಆದ್ರೆ ಮಾತ್ರ ತುಂಬಾ ಜನದ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. 40 ವರ್ಷ ಆದ್ರೆ ನನಗೆ ಶುಗರ್ ಬಂದ್ಬಿಡುತ್ತೆ, 40 ವರ್ಷ ಆದ್ರೆ ನನಗೆ BP ಬಂದ್ಬಿಡುತ್ತೆ. ಇನ್ನು ಏನ್ ಹೇಳ್ತೀವಿ, 40 ವರ್ಷ ಆದ್ರೆ ನಂಗೆ ಕಾಲ್ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ. ಇವೆಲ್ಲ ಎಲ್ಲಿಂದ ಬರ್ತಿದಾವೆ? ನಮ್ಮ ಒಂದು ಆಲೋಚನೆಗಳಿಂದ. ನಮ್ಮ ಆಲೋಚನೆ ಬಿಟ್ಟು ಬೇರೆ ಇನ್ನು ಯಾವುದು ರೋಗಕ್ಕೆ ಕಾರಣ ಅಲ್ಲ. ಮತ್ತೆ ಇಲ್ಲ ನನಗೆ 60 ವರ್ಷ ಆದ್ಮೇಲೆ ನಾನು ಮುದುಕ ಆಗ್ಬಿಡ್ತೀನಿ, 60ರಿಂದ 65 ಅಷ್ಟಿಗೆ ಸಾಕಿನ ನಾನು ದೇಹನ ಮುಗಿಸ್ಬಿಡ್ತೀನಿ. ಇವೇ ಯೋಚನೆಗಳು ನಾವು ಮಾಡ್ತಾನೆ ಇದ್ರೆ ಅದೇ ಸೃಷ್ಟಿ ಆಗ್ದಿರಾ ನಮ್ಮ ದೇಹಕ್ಕೆ ಅದೇ ಸೃಷ್ಟಿ ಆಗುತ್ತೆ. ಈ ರೋಗನೇ ನಾವೇ ಕರಿತಾ ಇದೀವಿ, ಇನ್ವೈಟ್ ಮಾಡ್ತಿದೀವಿ ರಾರಾ ಅಂತ. ಎಷ್ಟು ಅದ್ಭುತವಾಗಿ ನಾವು ಕರಿತೀವಿ ನಾವು ನೋಡ್ರಿ, ಅದ್ ನಮ್ಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ರಾರಾ ಅಂತ ಹೇಳ್ಬಿಟ್ಟು ಕರೀತಾ ಇದೀವಿ. 30 ವರ್ಷಕ್ಕೆ ರಾರಾ ಕ್ಯಾನ್ಸರು, ರಾರಾ BP ಅಂತ ಹೇಳ್ಬಿಟ್ಟು ಇಷ್ಟು ರೋಗಗಳನ್ನ ನಾವು ಇನ್ವೈಟ್ ಮಾಡ್ತಾ ಇದ್ದಾಗ
ಅವು ನಮಗ್ ಬರ್ದಿರ ಪಕ್ಕದ ಮನೆಗೆ ಹೆಂಗ್ ಹೋಗ್ತೀವಿ? ನಾವು ರೋಗನ್ ಕರಿತಿದೀವಿ, ಅವು ನಮ್ಗೆ ಬರ್ತವೆ. ಕರಿಯೋದನ್ನ ನಿಲ್ಸಿ. ಎಸ್, ನಾನು ಹೆಲ್ದಿ ಆಗಿದ್ದೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಗಟ್ಟಿಯಾಗಿದ್ದೀನಿ. ಇದಕ್ಕೆ ಎಕ್ಸಾಂಪಲ್ ನಮ್ಗೆ ಬೇರೆ ಯಾರು ಅಲ್ಲ, ನಾವೇ. 40 ವರ್ಷ ಆದ್ರೂನುವೆ ಈ ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಹೋಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಷ್ಟು ಕಾಲ್ ನೋವಿದ್ರೂನುವೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಡಿಗೆ ಮನೆಯಲ್ಲಿ ನಿಂತು ನಮ್ಮ ಮನೆಯಲ್ಲಿ ಗೃಹಿಣಿಯರನ್ನ ನಾವು ಒಂದ್ಸರಿ ಅಬ್ಸರ್ವ್ ಮಾಡ್ಕೊಂಡು ಹೋಗಿದೀವಿ ಅಂದ್ರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಪಕ್ಕೆ ಹಿಡ್ದಾಗಿಂದ ಹಿಡ್ದು ರಾತ್ರಿ ಮಲಗುವಾಗ ಪಾತ್ರೆ ಉಜ್ಜೋವರೆಗೂ ನಿಂತು ಅಷ್ಟು ಕೆಲ್ಸಗಳು ಮಾಡ್ತಾ ಇರ್ತಾರೆ. ಅವರೇ ನಮ್ಗೆ ಎಕ್ಸಾಂಪಲ್. ಮತ್ತೆ ಎಷ್ಟೋ ಜನ ಗಂಡಸರು 50-60 ವರ್ಷ ಆದ್ರೂನುವೆ ಆಫೀಸ್ ಎಷ್ಟೋ ದೂರ ಇರುತ್ತೆ. ನಮ್ ಕಣ್ಮುಂದೆ ನಾವ್ ಎಷ್ಟೋ ಜನನ ಈಗ್ಲೂ ಸೈಕಲ್ ತುಳ್ಕೊಂಡು ಹೋಗುವಂತ ಮುದುಕರ್ನ ನಾವು ನೋಡಿರ್ತೀವಿ. ಫ್ಯಾಕ್ಟ್ರಿಗಳಿಗೆ ಹೋಗೋರು ಸೈಕಲ್ ತುಳ್ಕೊಂಡು ಅವ್ರ ಆಫೀಸ್ಗಳಿಗೆ ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡು ಅಷ್ಟೆಲ್ಲ ಕೆಲ್ಸಗಳು ಮಾಡ್ತಿದ್ದಾರೆ. ಅಂಥವ್ರನ್ನ ಯಾಕೆ ನಾವ್ ಎಕ್ಸಾಂಪಲ್ ಆಗಿ ತಗೋಬಾರ್ದು? ನಾವೇ ಎಕ್ಸಾಂಪಲ್, ನಾವೇ ಇದೀವಿ, ನಾವೇ ಎಷ್ಟೊಂದು ಕೆಲ್ಸಗಳು ಮಾಡ್ತಿದೀವಿ. ಎಸ್, ನಮ್ ಜೀವನ ಶಾಸ್ತ್ರ ನಮಗ್ ತೋರಿಸ್ತಾ ಇದೆ, ನಾವು ಮಾಡಬಲ್ಲೆ, ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ನಮ್ಮ ದೇಹ ನಮ್ಗೆ ಪ್ರತಿ ಕ್ಷಣ ನಮ್ಗೆ ತೋರಿಸ್ತಾ ಇದೆ. ಆದ್ರೆ ನಾವು ದೇಹದ ಮಾತು ಕೇಳ್ತಿಲ್ಲ. ಅಕ್ಕಪಕ್ಕದವ್ರನ್ನ ನೋಡ್ಕೊಂಡು ಅವ್ರನ್ನ ಕಂಪೇರ್ ಮಾಡ್ಕೊಂಡು, ಅವ್ರಿಗೆ BP ಬಂದಿದೆ, ನಾಳೆ ನನಗೂ BP ಬರುತ್ತೆ. ಅವ್ರಿಗೆ ಶುಗರ್ ಬಂದಿದೆ, ನಾಳೆ ನನಗೂ ಶುಗರ್ ಬರುತ್ತೆ. ಇದಿಷ್ಟು ಪಕ್ಕದವ್ರನ್ನ ನೋಡೋದಲ್ದೆ, ಇನ್ನ ಹೆರಿಡಿಟಿ ಅಂತ ಹೇಳ್ಬಿಟ್ಟು ನಮ್ಮ ಪೇರೆಂಟ್ಸ್ ನ ಕಂಪೇರ್ ಮಾಡ್ಕೊಂಡು ಬರ್ತೀವಿ ನಾವು. ನಮ್ಮ ಅಪ್ಪಂಗೆ ಶುಗರ್ ಇತ್ತು, ನನಗೂ ಶುಗರ್ ಬಂತು. ನಮ್ಮ ಅಪ್ಪಂಗೆ ಒಬೆಸಿಟಿ ಇತ್ತು, ನನಗೂ ಒಬೆಸಿಟಿ ಬಂತು. ಇವುಗಳನ್ನೆಲ್ಲ ಕಂಪೇರ್ ಮಾಡ್ಕೊಂಡು ನಮ್ಮ ಒಂದು ಯೋಚನೆಗಳನ್ನ ನಾವು ಇಟ್ಕೊಂಡು ನಮ್ಮ ರೋಗಗಳನ್ನ ನಾವು ಸಂಪೂರ್ಣವಾಗಿ ಇನ್ವೈಟ್ ಮಾಡ್ಕೊಂಡಿದೀವಿ. ಆ ರೋಗಗಳನ್ನ ನಾವೇ ಅನುಭವಿಸ್ಬೇಕು. ಈಗ ಇಷ್ಟೊಂದು ನಾವು ದೇಹದ ರೋಗಗಳು, ಅದಕ್ಕೆ ನಾವು ಹೇಗೆ ನಾವು ಮಾಡ್ಕೊಂಡಿದೀವಿ, ಇದುಗಳನ್ನ ನಾವು ತಿಳ್ಕೊಂಡ್ವಿ. ಇಲ್ಲಿ ಸಾರ್ ಹೇಳಿದರೆ ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತ ಸಾರು ಅದ್ಭುತವಾಗಿ ಹೇಳಿದ್ದಾರೆ. ಎಸ್, ನೋ ಡಾಕ್ಟರ್ ನೋ ಮೆಡಿಸಿನ್ ಅಂದಿದ್ದಾರೆ. ಈಗ ರೋಗ ಬಂದಿರೋದು ನಾವೇ ಕಾರಣ ಅಂದಾಗ, ನಮ್ಮ ಒಂದು ಫಿಸಿಕಲ್ ಆಗಿ ಒಂದು ಯುಕ್ತಾಹಾರ ಇಲ್ಲ, ಮಿತಾಹಾರ ಇಲ್ಲ, ಇವು ಯಾವ ಇರ್ದಿರ ಇಷ್ಟ ಆಯ್ತು ಚೆನ್ನಾಗಿ ತಿಂದಿರ್ತೀವಿ. ನಮ್ಮ ದೇಹ ಹೇಳ್ತಿರುತ್ತೆ, ನಿನ್ ಬಾಡಿಗೆ ಕಾಫಿ ಸೆಟ್ ಆಗಲ್ಲ, ನಿಂದು ಬಾಡಿ ನಿನ್ ಬಾಡಿಗೆ ಒಂದು ರೋಗ ಇದೆ ಅಂತ ನಾವೇ ಅನ್ಬಾರ್ದು. ನಿನ್ ಬಾಡಿಗೆ ಇದು ಕಾಫಿ ಸೆಟ್ ಆಗಲ್ಲ ಅಂತ ಹೇಳ್ತಾ ಇರುತ್ತೆ ದೇಹ, ನಮ್ಗೆ ಹೇಳ್ತಿರುತ್ತೆ. ಆದ್ರೆ ಮೈಂಡ್ ಏನ್ ಹೇಳುತ್ತೆ, ಕಾಫಿ ಕುಡಿದ್ರೆ ಬೆಳಿಗ್ಗೆ ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅನ್ಸೋದು, ಕಾಫಿ ಕುಡಿದ್ಬಿಡೋದು. ಅವಾಗ ಕೆಮಿಕಲ್ ರಿಯಾಕ್ಷನ್ ಅನ್ನೋದು ಸಹಜವಾಗಿ ಆಗುತ್ತೆ. ಇಲ್ಲಿ ನಾನು ರೋಗನ ಇನ್ವೈಟ್ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋದ್ರೆ ಅವ್ರೇನ್ ಮಾಡ್ತಾರೆ, ಒಂದು ಗುಳಿಗೆ ಕೊಡ್ತಾರೆ. ಆ ಗುಳಿಗೆ ಏನಿರುತ್ತೆ, ಒಂದು ನಮ್ಗೆ ನಿದ್ದೆ ಮಾಡುವಂತ ಒಂದು ಡ್ರಗ್ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಅದನ್ನ ತಗೊಂಡಾಗ ಏನಾಗ್ತೀವಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ, ಆರಾಮಾಗಿ ನಾವು ರೆಸ್ಟ್ ಮಾಡಿದಾಗ ರೋಗ ಅನ್ನೋದು ವಾಸಿ ಆಗುತ್ತೆ. ನಾವ್ ಯಾವಾಗ ಕಣ್ ತುಂಬಾ ನಿದ್ದೆ ಮಾಡ್ತೀವಿ, ನಮ್ಗೆ ಎಲ್ಲಾ ರೋಗಗಳು ನಮ್ಗೆ ಹೋಗ್ಬಿಡ್ತವೆ. ಇದು ನನಗೆ ನನ್ ಮಗ ಹುಟ್ಟಿದಾಗ ಇದು ನಾನು ತಿಳ್ಕೊಂಡಿರುವಂತ ವಿಷಯ. ಡಾಕ್ಟರ್ ಹತ್ರ ಹೋದ್ರೆ, ಅಂದ್ರೆ ಅವ್ನು ಹುಟ್ಟಿದಾಗ ಡಾಕ್ಟರ್ ಗೈಡ್ ಮಾಡಿದ್ದು ನಮ್ಗೆ, ಮಕ್ಕಳಿಗೆ ಸಹಜವಾಗಿ ಇದು ಸಣ್ಣ ಪುಟ್ಟ ಜಾಂಡಿಸ್ ಬರುತ್ತೆ ಹುಟ್ಟಿದ ಮಕ್ಳಿಗೆ, ಮತ್ತೆ ಮೋಷನ್ಸ್ ಸರಿಯಾಗಿ ಆಗೋದಿಲ್ಲ. ಒಂದೊಂದ್ಸರಿ 8 ದಿನ ಆದ್ರೂ ಮೋಷನ್ ಆಗಲ್ಲ, ಒಂದ್ಸರಿ ಆದ್ರೆ ದಿನ ಪೂರ್ತಿ ಕಂಟಿನ್ಯೂಸ್ ಆಗುತ್ತೆ. ಯಾವ್ದಕ್ಕೂ ನೀವು ಹೆದರ್ಕೋಬೇಡಿ, ಯಾವ್ದೇ ಸಿರಪ್ ಕೊಡ್ಬೇಡ್ರಿ ಅಂತ ನನಗೆ ಡಾಕ್ಟ್ರೇ ಹೇಳಿದ್ರು. ಲಕ್ಕಿಲಿ ನನಗೊಬ್ಬ ಮೆಡಿಟೇಟೆಡ್ ಡಾಕ್ಟರ್ಗೆ ಸಿಕ್ಕಿದ್ರು ಮಗ ಹುಟ್ಟಿದಾಗ. ಮತ್ತೆ ಇನ್ನೊಂದು ಏನೋ ಕೊಡ್ತಾರಲ್ಲಪ್ಪ, ವುಡ್ವರ್ಡ್ಸ್ ನ ಡಾಕ್ಟರ್ ಕೊಡ್ಬೇಡ ಅಂತ ಹೇಳಿದ್ರು. ಅದಕ್ಕೆ ರೀಸನ್ ಅವರೇ ಹೇಳಿದ್ರು. ಆ ವುಡ್ವರ್ಡ್ಸ್ ಅಲ್ಲಿ ಒಂದು ಕೆಮಿಕಲ್ ಇರುತ್ತಂತೆ, ಒಂದು ಡ್ರಗ್ ಇರುತ್ತೆ. ಅದು ಏನ್ ಮಾಡುತ್ತಂದ್ರೆ ನಮ್ಮ ದೇಹಕ್ಕೆ ನಿದ್ದೆ ಮಾಡುವಂತ ಡ್ರಗ್ ಅಂತ ಇರುತ್ತೆ. ಸೊ ಯಾವಾಗ ನಾವ್ ಅದ್ ತಗೊಂತೀವಿ, ನಾವು ಡೀಪ್ ಸ್ಲೀಪ್ ಅಲ್ಲಿ ಹೋಗ್ಬಿಡ್ತೀವಿ. ಮಗು ಡೀಪ್ ಸ್ಲೀಪ್ ಅಲ್ಲಿ ಹೋಗ್ತಾನೆ, ಅವಾಗ ಅವ್ನಿಗೆ ಯಾವ್ದೇ ತರದ್ದು ಇದಾಗಲ್ಲ. ಬಟ್ ಬೇಡ, ನೀವು ವುಡ್ವರ್ಡ್ಸ್ ಏನು ಕೊಡ್ಬೇಡಿ, ಅವ್ರು ನ್ಯಾಚುರಲ್ ಆಗಿ ಬೆಳಿಲಿ, ಇದ್ಯಾವ್ದು ಬೇಡ ಅಂದಿದ್ರು. ಅವಾಗ ನನಗೆ ಅರ್ಥ ಆಯ್ತು, ತುಂಬಾ ನಾವು ನಮ್ಮನ್ನ ನಾವೇ ಅಬ್ಸರ್ವ್ ಮಾಡ್ಕೊಂಡ್ರೆ ಮೆಡಿಸಿನ್ ತಗೊಂಡಾಗ ನಾವು ನಿದ್ದೆ ಮಾಡ್ತೀವಿ, ಇಲ್ಲ ನಿದ್ದೆ ಮಾಡ್ಬೇಕನ್ನೋ ಅಷ್ಟು ಸುಸ್ತಾದ್ರೂ ಇರುತ್ತೆ. ಅಂದ್ರೆ ಇಲ್ಲೇ ನೋಡಿ ನಮ್ಗೆ ಇನ್ನೊಂದು ರೂಪದಲ್ಲಿ ಗೊತ್ತಾಗ್ತಿದೆ, ನಾವು ದೇಹಕ್ಕೆ ಸರಿಯಾದ ರೆಸ್ಟ್ ಕೊಟ್ಟಿದೀವಿ ಅಂದ್ರೆ ದೇಹ ಯಾವಾಗ್ಲೂ ಆರೋಗ್ಯವಾಗಿ ಇರುತ್ತೆ. ಕಣ್ ತುಂಬಾ ನಿದ್ದೆ ಮಾಡೋದ್ರಿಂದ
ನಾವು ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ನಮ್ಮ ಪತ್ರಿಜಿಯವ್ರು ಹೇಳಿರೋದು 1 ಗಂಟೆ ಧ್ಯಾನ 6 ಗಂಟೆ ನಿದ್ದೆಗೆ ಸಮ. ನಾವು 1 ಗಂಟೆ ನಾವು ಎಚ್ಚರ ಸ್ಥಿತಿಯಲ್ಲಿ ನಿದ್ದೆ ಮಾಡೋದು ಇದು. ಅವೇರ್ನೆಸ್ ಇಂದ ನಮ್ಮ ಉಸಿರನ್ನ ನಾವು ಗಮನಿಸ್ತಾ ಹೋಗ್ತೀವಿ ಅಂದ್ರೆ ಅವಾಗ ನಮ್ಗೆ ಯಾವುದೇ ತರದ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. ಮತ್ತೆ ನಮ್ಗೆ ರೋಗಗಳು ಬರ್ಲಿಕ್ಕೆ ಇನ್ನ ಒಂದು ಕಾರಣ ಏನಂದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರೆ ಒಂದು ಅದ್ಭುತವಾದ ಶ್ಲೋಕ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತ. ಎಲ್ರಿಗೂ ಇದು ಗೊತ್ತಿರುವಂತ ವಿಷಯ. ಕಳೆದ ಜನ್ಮಗಳಲ್ಲಿ ನಾವು ಏನು ಪಾಪ ಕರ್ಮಗಳನ್ನು ಮಾಡಿದೀವಿ, ಅದರ ಒಂದು ಫಲವೇ ನಾವು ಈ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ನಾವು ರೋಗಗಳನ್ನಾಗಿ ನಾವು ತಂದ್ಕೊಳ್ತಿದ್ದೀವಿ. ಸೊ ಮಾಸ್ಟರ್ಸ್, ಹಾಗಾಗಿ ನೋಡಿ, ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನಮ್ಗೆ ರೋಗಗಳು ಬರ್ಲಿಕ್ಕೆ 3 ತರದ ಕಾರಣಗಳಿದಾವೆ. ಮೊದಲನೇ ಕಾರಣ ನಮ್ಗೆ ಒಂದು ಯುಕ್ತಾಹಾರ ಮಿತಾಹಾರ ಮಾಡದೇ ಇರೋದ್ರಿಂದ, ಆಹಾರ ಪದ್ಧತಿಯನ್ನು ನಾವು ಫಾಲೋ ಮಾಡದೇ ಇರೋದ್ರಿಂದ ನಮ್ಗೆ ರೋಗಗಳನ್ನು ಬರ್ತವೆ. ಸೊ ಇಲ್ಲಿ ರೋಗಕ್ಕೆ ಕಾರಣ ಈ ಭೌತಿಕ ದೇಹದಲ್ಲಿ ನಾವು ತಗೊಳ್ತಿರುವಂತ ಫುಡ್, ಬಾಯಿಂದ ತಗೊಳ್ಳುವಂತ ಫುಡ್ನಿಂದ ನಮ್ಗೆ ರೋಗಗಳನ್ನೋದು ಬರ್ತವೆ. ಮತ್ತೆ ಎರಡನೆಯದು ನಮ್ಮ ಆಲೋಚನೆಗಳಿಂದ ನಮ್ಗೆ ರೋಗಗಳನ್ನೋದು ಬರ್ತವೆ. ಆಲೋಚನೆಗಳಿಂದ ತುಂಬಾ ಅಂದ್ರೆ ತುಂಬಾ ರೋಗಗಳು ಬರ್ತವೆ. ಅದರ ಒಂದು ವಿಷಯಗಳನ್ನ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ನಮ್ಮ ಆಲೋಚನೆಗಳಿಂದ ಎಷ್ಟು ರೋಗಗಳಿದಾವೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ವಿಷಯ. ನಾವಿದು ಸಂಪೂರ್ಣವಾಗಿ ನಾವು ತಿಳ್ಕೊಬೇಕು. ಇನ್ನೊಂದು, ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳೇ ಈ ಜನ್ಮದಲ್ಲಿ ರೋಗಗಳಾಗಿ ಬರ್ತಾ ಇದಾವೆ. ಸೊ ಇಲ್ಲಿ ಎಲ್ಲದಕ್ಕೂ ಕಾರಣ ನಾವೇ. ಇದು ಎಲ್ಲಾ ರೋಗಗಳನ್ನ ನಾವು ಕಂಪಲ್ಸರಿ ನಾವು ಅನುಭವಿಸ್ಲೇಬೇಕು. ಮತ್ತೆ ಇಲ್ಲಿ ಇನ್ನೊಂದು ಪೂರ್ವ ಜನ್ಮದ ರೋಗದ ಹೇಳಿದಿವಲ್ವಾ, ಈ ರೋಗವನ್ನು ನಾವು ಡಾಕ್ಟರ್ ಹತ್ರ ಹೋಗಿ ಈಗ ಪ್ರೆಸೆಂಟ್ ನಮ್ಮ ರೋಗವನ್ನು ನಾವು ಪೋಸ್ಟ್ಪೋನ್ ಮಾಡ್ಕೋಬಹುದು ಬಿಟ್ರೆ, ಈ ರೋಗವನ್ನು ನಾವು ಕಂಪಲ್ಸರಿ ನಾವು ಅನುಭವಿಸ್ಲೇಬೇಕು. ನಾವು ಎಷ್ಟು ಡಾಕ್ಟರ್ಸ್ ಹತ್ರ ಹೋಗಿ ಎಷ್ಟು ಫೈಟ್ ಮಾಡಿ ನಾವು ರೋಗಗಳನ್ನ ಪೋಸ್ಟ್ಪೋನ್ ಮಾಡ್ಕೊಂಡ್ರು, ಈ ಜನ್ಮದಲ್ಲಿ ಇಲ್ಲ ಅಂದ್ರು ಇನ್ನೊಂದು ಜನ್ಮದಲ್ಲಾದ್ರೂನುವೆ ಈ ಒಂದು ಪಾಪ ಕರ್ಮಗಳಿಂದ ಬಂದಿರುವಂತ ಆ ಫಲಗಳನ್ನು ನಾವು ರೋಗ ರೂಪವಾಗಿ ನಾವು ಅನುಭವಿಸ್ಬೇಕು. ಸೊ ಹಾಗಾಗಿ ಮಾಸ್ಟರ್ಸ್, ಈ ದಿನ ನಾನು ಡೀಟೇಲ್ಡ್ ಆಗಿ ದೇಹದ ಬಗ್ಗೆ ನಾನು ತಿಳಿಸಿದ್ದೀನಿ. ಇದರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಲೋಚನೆಗಳ ಪ್ರಭಾವದಿಂದ ಯಾವ ತರ ರೋಗಗಳು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ.